ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. 2 ಥರ ಬೇಳೆ ತೊಗೊಂಡಿದ್ದೀನಿ. ಒಂದು ತೊಗರಿಬೇಳೆ, ಒಂದು ಮಸೂರ್ ದಾಲ್. 4 ಥರ ತರಕಾರಿ ಹಾಕಿ ಹೇಗೆ ಒಂದು ಸಾಂಬಾರು ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ತುಂಬ ಸುಲಭ. ಏನಪ್ಪ ಇದು ತರಕಾರಿ ಸಾಂಬಾರು ಅಂದ್ಕೊಂಡ್ರಾ? ನೋಡಿ, ಬೇಳೆನ ಒಂದು 2 ಸರ್ತಿ ಚೆನ್ನಾಗಿ ತೊಳೆದಿಟ್ಕೊಬೇಕು. ಆಮೇಲೆ ನೀರಲ್ಲಿ ಸ್ವಲ್ಪ ನೆನೆಸಿಟ್ಕೊತೀನಿ. ತುಂಬ ರುಚಿಯಾಗಿರುತ್ತೆ. ಹುರಿಲಿಕ್ಕೆ ಏನು ಹಾಕಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅರ್ಧ ಚಮಚ ಅರಿಶಿಣ ಪುಡಿ ಮತ್ತು 2 ಚಮಚ ಎಣ್ಣೆ ಹಾಕ್ಕೊಬೇಕು. ಬೇಳೆ ಚೆನ್ನಾಗಿ ಬೇಯುತ್ತೆ. ಇವಾಗ ತರಕಾರಿನೆಲ್ಲ ಬೇಳೆ ಮೇಲೇ ಹಾಕಿಟ್ಕೊಳ್ತೀನಿ. ಇದರಲ್ಲಿ ಮೇಯ್ನ್ ಬಂದು ಸಾಂಬಾರು ಸೌತೆಕಾಯಿ ಸ್ವಲ್ಪ ದೊಡ್ಡ ದೊಡ್ಡ ಕ್ಯೂಬ್ಸ್ ಹಾಕಿ ಇಟ್ಕೋಬೇಕು. ಮೇಲ್ಗಡೆಗೆ ಆಲೂಗೆಡ್ಡೆ ಇಟ್ಟಿದ್ದೀನಿ. ಆಲೂಗೆಡ್ಡೆ ಬೇಗ ಮೆತ್ತಗಾಗಿ ಹೋಗುತ್ತಲ್ವ, ಅದಕ್ಕೆ ಮೇಲೆ ಇಟ್ಟಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು. ಇವಾಗ ತರಕಾರಿನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅದ್ರ ಮಧ್ಯೆ ಒಂದು ಬ್ಲ್ಯಾಕ್ ಟೀ ಮಾಡ್ಕೊಂಡಿದ್ದೀನಿ. ಹುರಿಲಿಕ್ಕೆ ಏನೇನು ಬೇಕು ನೋಡಿ: ಕೊತ್ತಂಬರಿ ಬೀಜ, ಜೀರಿಗೆ, ಸಾಸಿವೆ, ಮೆಂತೆ, ಒಣಮೆಣಸಿನ್ಕಾಯಿ, ಖಾರಕ್ಕೆ ಬೇಕಾದಷ್ಟು, ಕರಿಬೇವಿನ ಸೊಪ್ಪು, ಇಂಗು ಇಷ್ಟು ತೊಗೊಳ್ಳೋದು. ಈ ಥರ ಸಾಂಬಾರು ಮಾಡೋದಕ್ಕೆ ಟೊಮೆಟೊ ಹಾಕ್ಬೋದು. ನಾನು ಹಾಕ್ತಿಲ್ಲ, ಟೇಸ್ಟ್ ಬೇರೆಯೇ ಇರುತ್ತೆ, ಹಾಗಾಗಿ ಬೇಡ ಅನ್ನಿಸ್ತು. ಟೊಮೆಟೊ ಹಾಕಿದರೆ ಟೇಸ್ಟ್ ಚೇಂಜ್ ಆಗುತ್ತೆ, ಒರಿಜಿನಲ್ ಟೇಸ್ಟ್ ಬರಲ್ಲ, ಹಾಗಾಗಿ ಟೊಮೆಟೊ ಹಾಕ್ತಿಲ್ಲ. ಇಷ್ಟನ್ನು ಹುರ್ಕೊಳ್ಬೇಕು. ಎಲ್ಲರೂ ಸಾಂಬಾರು ಮಾಡ್ತಾರೆ, ನಾನು ಈ ಕ್ರಮದಲ್ಲಿ ನನ್ನ ಕ್ರಮದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಬಾಣಲೆ ಇಟ್ಟು 2 ಚಮಚ ಎಣ್ಣೆ ಹಾಕೋಣ. ನಾನು ಕೊಬ್ಬರಿ ಎಣ್ಣೆ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ತುಂಬ ಒಳ್ಳೆಯದಲ್ವ, ಹಾಗಾಗಿ ಕೊಬ್ಬರಿ ಎಣ್ಣೆ ಕಾದ್ಮೇಲೆ 4 ಚಮಚ ಕೊತ್ತಂಬರಿ ಬೀಜ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಹುರ್ಕೊಳ್ಬೇಕು. ಅದು ಸ್ವಲ್ಪ ಲೈಟಾಗಿ ಪರಿಮಳ ಬರ್ತಾ ಇರುತ್ತೆ. ಆವಾಗ ಮೆಂತೆ ಹಾಕ್ಕೊಳ್ಳೋದು. ಲೋ ಫ್ಲೇಮಲ್ಲಿಟ್ಟು ಹದವಾಗಿ ಹುರ್ಕೊಳ್ಬೇಕು. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋದ್ರೆ ಅದು ಚೆನ್ನಾಗಿರಲ್ಲ. ಇವಾಗ ಸಾಸಿವೆ ಹಾಕೋಣ. ಸಾಸಿವೆ ಚಟ್ಪಟ ಆದ ನಂತರ ಲಾಸ್ಟಿಗೆ ಇದು ಜೀರಿಗೆ ಆ್ಯಡ್ ಮಾಡ್ಕೊಳ್ಬೇಕು. ಇವಾಗ ಒಂದು 20 ಎಸಳು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಅದು ಗರಿ ಆಗೋ ರೀತಿಯಲ್ಲೂ ಹುರ್ಕೊಳ್ಬೇಕು. ನಂತರ ಇದಕ್ಕೆ ಇದ್ರ ಜೊತೆಗೇ ಬ್ಯಾಡಿಗೆ ಚಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಡಿಗೆ ಮೆಣಸು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೇಕು. ಬ್ಯಾಡಿಗೆ ಚಿಲ್ಲಿ ಖಾರ ಇರಲ್ಲ, ಒಂದು ಹೆಚ್ಚು ಕಮ್ಮಿ ಆದರೂ ತೊಂದರೆ ಇಲ್ಲ. ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಿಂಗನ್ನು ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಪರಿಮಳ ಚೆನ್ನಾಗಿರುತ್ತೆ. ಆ ಮಸಾಲೆಗೆಲ್ಲ ಹಿಂಗೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮೊದಲೇ ಹಿಂಗೆ ಹಾಕ್ಕೊಂಡ್ರೆ ಕಪ್ಪಾಗೋ ಚಾನ್ಸ್ ಇರುತ್ತೆ, ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಸಿರಾಗಿರಬೇಕು ಮತ್ತು ಅದು ಗರಿಯಾಗಿರಬೇಕು, ಅಲ್ಲಿವರೆಗೂ ಹುರ್ಕೊಳ್ಬೇಕು. ನೋಡಿ, ಕೊತ್ತಂಬರಿ ಬೀಜ ಎಲ್ಲ ಕೆಂಪಾಗಿದೆ. ಈ ಥರ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಸಾಂಬಾರು ರುಚಿಯಾಗಿರುತ್ತೆ. ಸಾಂಬಾರು ಹುಳಿ ಮಾಡೋದ್ರಲ್ಲಿ ಸುಮಾರು ಕ್ರಮಗಳಿದೆ. ಇದಕ್ಕೆ ಒಂಚೂರು ಚಕ್ಕೆ ಲವಂಗನೂ ಹಾಕ್ಬೋದು, ಇಲ್ಲಾಂದರೆ ಉದ್ದಿನಕಾಳು ಕಡಲೆಬೇಳೆ ಹುರ್ಕೊಳ್ಳೋಕ್ಕೆ ಹಾಕಿ ಆ ರೀತಿಯೂ ಯೂಸ್ ಮಾಡ್ಬೋದು. ಎರಡನ್ನೂ ಹಾಕಿ ಯೂಸ್ ಮಾಡ್ಬೋದು. ನಾನು ಅದ್ಯಾವುದು ಈ ಸಾಂಬಾರಿಗೆ ಉಪಯೋಗಿಸ್ತಾ ಇಲ್ಲ. ಹುರಿದಿಟ್ಟಿರೋ ಮಿಶ್ರಣ ಎಲ್ಲ ತಣ್ಣಗಾಗಿದೆ. ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸರಿ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ನಂತರ ತೆಂಗಿನಕಾಯಿ ಹಾಕಿ ರುಬ್ಕೊಳ್ಳೋದು. ಅದ್ರ ಜೊತೆಗೆ ಒಂದು ಸಣ್ಣ ನಿಂಬೆ ಹಣ್ಣು ಗಾತ್ರದ್ದು ಹುಣಸೆ ಹಣ್ಣು ಹಾಕ್ಕೊಳ್ಬೇಕು. ತೆಂಗಿನಕಾಯಿನೂ ಜಾಸ್ತಿ ಹಾಕಬಾರ್ದು. ನಾನು ತೆಂಗಿನಕಾಯಿದು 1/4 ಭಾಗಕ್ಕಿಂತ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಕಾಯಿ ದಪ್ಪದ್ರ ಮೇಲೆ ಹೋಗುತ್ತೆ, ದಪ್ಪ ಇದ್ದರೆ 1/4 ಭಾಗ ಹಾಕ್ಕೊಂಡ್ರಾಯ್ತು. ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಹುಣಸೆ ಹಣ್ಣಿನ ಹುಳಿ ಅದೇ ಬೇರೆ ರುಚಿ ಕೊಡುತ್ತೆ. ಟೊಮೆಟೊ ಹಾಕಿದರೆ ಅದೇ ಬೇರೆ ರುಚಿ ಕೊಡುತ್ತೆ. ನಾನು ಟೊಮೆಟೊ ಹಾಕದೆ ಹುಣಸೆ ಹಣ್ಣು ಹಾಕಿದ್ದೀನಿ, ಇದಕ್ಕೆ ಅದೇ ಸೂಕ್ತವಾಗಿರುತ್ತೆ. ಇವಾಗ ಚೆನ್ನಾಗಿ ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ಫೈನ್ ಪೇಸ್ಟ್ ಆಗಬೇಕು. ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು. ಈ ಸಿಂಪಲ್ಲಾಗಿ ರುಚಿಯಾಗಿ ಮಾಡಿದ ಸಾಂಬಾರು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ಬೇರೆಯವರಿಗೂ ಶೇರ್ ಮಾಡಿ, ಯೂಸ್ಫುಲ್ ಇರುತ್ತೆ. ಬೆಂದಿರುವ ತರಕಾರಿ ಬೇಳೆನ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ರುಬ್ಬಿರೋ ಮಸಾಲೆನ ಹಾಕ್ಕೊಳ್ಬೇಕು. ನೋಡಿ, ಈ ಕ್ರಮದಲ್ಲಿ ಇಷ್ಟು ಬೆಂದಿದೆ ಸಾಕು. ಮತ್ತು ಇವಾಗ ಕುದಿಯುವಾಗ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ. ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ನೀವು ವಿಡಿಯೋ ನೋಡ್ತಿರೋರು ಮನೆಯಲ್ಲಿ ಟ್ರೈ ಮಾಡಿ. ಸಿಂಪಲ್ಲಾಗಿ ಮನೆಯಲ್ಲಿರೋ ಪದಾರ್ಥಗಳನ್ನೇ ತೊಗೊಂಡು ಮಾಡಿರೋದಲ್ವ, ತುಂಬ ರುಚಿಯಾಗಿರುತ್ತೆ. ಎಳ್ಸಳು ಇದು ದೊಡ್ಡದಿದೆ, ಹಾಗಾಗಿ ಪೀಸ್ ಮಾಡಿ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಕರಿಬೇವಿನ ಸೊಪ್ಪು ಹೀಗೆ ಪೀಸ್ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ ಅದರ ಪರಿಮಳ ಎಲ್ಲ ಸಾಂಬಾರಿಗೆ ಹಿಡ್ಕೊಳ್ಳುತ್ತೆ. ಮತ್ತು ಒಗ್ಗರಣೆ ಹಾಕ್ಕೊಳ್ಳುವಾಗೂ ಹಾಕ್ತೀನಿ. ಮಿಕ್ಸಿ ತೊಳೆದಿದ್ದ ಜಾರು ಅದರದ್ದು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಹದಕ್ಕೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸಾಂಬಾರು ಮಾಡ್ತೀವಲ್ವ, 1 ಚಮಚದಷ್ಟು ಬೆಲ್ಲ ಹಾಕ್ಕೊಳ್ಬೇಕು. ಬೆಲ್ಲದಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತು ಜೀರ್ಣಕ್ಕೂ ಒಳ್ಳೆಯದು. ಸಾಂಬಾರಿಗೆ ಒಳ್ಳೆ ರುಚಿ. ಒಳ್ಳೆಯ ಒಂದು ತರಕಾರಿ ಸಾಂಬಾರು ರೆಡಿಯಾಗಿದೆ. ರೆಸ್ಪೆಕ್ಟ್ ಯು ಆಲ್, ಟೇಕ್ ಕೇರ್, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಈ ಸಾಂಬಾರು ಇಷ್ಟವಾದರೆ ಎಲ್ರಿಗೂ ಶೇರ್ ಮಾಡಿ.
ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವೀಡಿಯೋದಲ್ಲಿ ಸಿಗೋಣ.